ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗಿದ್ದು ನಾನು ವ್ಲಾಗ್ನ ನಿಮ್ಮ ಜೊತೆ ಅಪ್ಲೋಡ್ ಮಾಡಿ. ಇವತ್ತು ಮೈನ್ ಆಗಿ ಮೀಶೋಯಿಂದ ಒಂದಿಷ್ಟು ಜ್ಯುವೆಲರಿ ಕಲೆಕ್ಷನ್ ತರಿಸಿದ್ದೆ. ಸೊ ನೀವು ಕೂಡ ಹಬ್ಬಕ್ಕೋಸ್ಕರ ಜ್ಯುವೆಲರಿ ಕಲೆಕ್ಷನ್ ಹುಡುಕ್ತಾ ಇರ್ತೀರಾ. ಸೊ ಲೋ ಬಜೆಟ್ ಅಲ್ಲಿ ಪ್ರೀಮಿಯಂ ಆಗಿರುವಂತ ಜ್ಯುವೆಲರಿ ಸೆಟ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಜ್ಯುವೆಲರಿ ಸೆಟ್ಗಳು. ನನಗಂತೂ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಗಿ ನಾನು ಇದನ್ನ ತರಿಸ್ಕೊಂಡಿದ್ದೀನಿ. ಸೊ ಬನ್ನಿ ಒಂದೊಂದೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಜ್ಯುವೆಲರಿ ಸೆಟ್ ನ ತರಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಪ್ಯಾಕೆಟ್ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನೋಡಿ, ನೋಡೋದಕ್ಕೆ ಖುಷಿ ಆಗುತ್ತೆ. ಓಪನ್ ಮಾಡ್ತಾ ಇದ್ದೀನಿ. ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಯಾಕೇಜಿಂಗ್ ನೋಡಿದ್ರೇನೆ ಒಂಥರ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾವ್, ಇದು ವಿಸಿಬಲ್ ನೆಕ್ಲೆಸ್ ಅಂತ ಇವಾಗಂತೂ ಸಖತ್ತು ಟ್ರೆಂಡಿಂಗ್ ಅಲ್ಲಿ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಂತೂ ಇದು ಎಷ್ಟು ಟ್ರೆಂಡ್ ಅಂದ್ರೆ ಅಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ. ಮೊದಲನೇದಾಗಿ ಈ ಜ್ಯುವೆಲರಿ ಇನ್ಸ್ಟಾಗ್ರಾಮಲ್ಲಿ ಸಖತ್ತು ಟ್ರೆಂಡ್ ಆಗಿತ್ತು. ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ನನಗೆ ಕೆಲವೊಂದು ಕಲೆಕ್ಷನ್ ಸಖತ್ತು ಇಷ್ಟ ಆಯಿತು, ಹಂಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೆ. ಇದೇನೆಂದರೆ ಸಿಂಪಲ್ ನಾವೀಗ ಸ್ಯಾರೀಸ್ಗೂ ಹಾಕ್ಕೊಳ್ಬೋದು, ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಈಗ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳು ಇದ್ದಂಥ ಟೈಮಲ್ಲಿ ಗ್ರ್ಯಾಂಡ್ ಜ್ಯುವೆಲರಿ ಹಾಕ್ಕೊಂಡು ಹೋಗ್ತೀವಿ, ಸಿಂಪಲ್ ಫಂಕ್ಷನ್ಸ್ಗಳಿಗೆ ಸಿಂಪಲ್ ಜ್ಯುವೆಲರಿ ಹಾಕ್ಕೊಂಡು ಹೋಗ್ತೀವಿ. ದೊಡ್ಡ ಚೈನ್ಗಳನ್ನ ಸಿಂಪಲ್ ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋಕೆ ಅಷ್ಟು ಚೆನ್ನಾಗಿರಲ್ಲ. ಬಟ್ ಈ ಥರ ಇತ್ತು ಅಂತಂದರೆ ಆರಾಮಾಗಿ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಇವಾಗ ಚೈನ್ ಇರೋ ಥರ ಚಿಕ್ಕ ಚಿಕ್ಕ ಸರಗಳಿರುತ್ತಲ್ವ, ಅದನ್ನು ಹೊಲಿಸ್ಕೊಂಡ್ರೆ ಇವಾಗ ಟ್ರೆಂಡಲ್ಲಿದೆ ಇದು. ಹಂಗಾಗಿ ಇದು ಚೆನ್ನಾಗಿರುತ್ತೆ ಮತ್ತು ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ. ನಾವು ಟ್ರೆಂಡಲ್ಲಿರೋದನ್ನ ನಾವು ಫಾಲೋ ಮಾಡಬೇಕಲ್ವ, ಆವಾಗೇ ನಮಗೂ ಇಷ್ಟ ಆಗೋದು. ಹಂಗಾಗಿ ಇದನ್ನ ತರಿಸ್ಕೊಂಡೆ. ನನಗೆ ಇದರಲ್ಲಿ ಒಂದೆರಡು ಅಂತೂ ಸಖತ್ತು ಇಷ್ಟ ಆಯಿತು ನನಗೆ. ಮತ್ತು ಇದು ಏನಂದರೆ ಡಾಲರ್ ಅಂತೂ ತುಂಬ ಚೆನ್ನಾಗಿದೆ, ಒಂಥರ ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಇದನ್ನು ಕಾಲೇಜ್ ಹುಡುಗಿರು ಹಾಕ್ಕೊಳ್ತಾರಂದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಡ್ರೆಸ್ ಮೇಲೂ ಕೂಡ ವೇರ್ ಮಾಡ್ಬೋದು, ಸ್ಯಾರಿ ಮೇಲೆ ಕೂಡ ನಾವು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಫೋಟೋಸ್ ಕೂಡ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡ್ಬೋದು. ಇದ್ರ ಪ್ರೈಸ್ ಕೂಡ ಏನು ತುಂಬ ಇಲ್ಲ, ನಾನು ಸ್ಕ್ರೀನ್ ಮೇಲೆ ನಾನು ಹಾಕಿರ್ತೀನಿ ಇದಕ್ಕೆ ಎಷ್ಟು ಪ್ರೈಸ್ ಇದೆ ಅಂತ. ಹಾಗೆ ನಿಮ್ಗೇನಾದರೂ ಇದು ಲಿಂಕ್ ಬೇಕಿತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಅಲ್ಲಿ ಬೇಕಿದ್ದರೂ ಪರ್ಚೇಸ್ ಮಾಡ್ಬೋದು. ಹಬ್ಬಕ್ಕೇನಾದರೂ ಒಂದು ಒಳ್ಳೆ ಕಲೆಕ್ಷನ್ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಲ್ದಲೇ ಸುಮಾರು ಕಲೆಕ್ಷನ್ನ ತರಿಸಿದ್ದೀನಿ, ಎಲ್ಲ ಸಿಂಪಲ್ ಆಗಿರೋ ಅಂಥದ್ದು ಬಟ್ ಎಲಿಗೆಂಟ್ ಲುಕ್ ಕೊಡೋ ಅಂಥದ್ದು. ನೋಡಿ, ನನಗೆ ಇದು ಪರ್ಸ್ನಲಿ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಗ್ರೀನ್ ಮತ್ತು ರೆಡ್ಡು ಅಂದರೆ ಗ್ರೀನ್ ಬೀಡ್ಸ್ ಇಂದ ಮಾಡಿರೋಂಥದ್ದು ಮತ್ತು ವೈಟ್ ಕಲರ್ ಮುತ್ತು ಇದೆ. ಏನಂದರೆ ನನಗೆ ಇದು ಡಾಲರದ್ದು ಏನೋ ಗೊತ್ತಿಲ್ಲ, ನೋಡಿದ ತಕ್ಷಣ ಅಟ್ರಾಕ್ಟಿವ್ ಅನ್ನಿಸ್ಬಿಡ್ತು. ನನಗೆ ಸಖತ್ ಇಷ್ಟ ಆಯಿತು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸೆಕೆಂಡ್ ಜ್ಯುವೆಲರಿ. ಇದು ಅಷ್ಟೇ ನಾನು ಸಖತ್ತು ಇಷ್ಟಪಟ್ಟು ತೊಗೊಂಡಿದ್ದು. ಈ ಸಲ ನಾನು ತೊಗೊಂಡಿರೋದೆಲ್ಲ ತುಂಬ ಲೋ ಬಡ್ಜೆಟಲ್ಲಿ ನಾನು ತೊಗೊಂಡಿರೋದು ಮತ್ತು ಎಲಿಗೆಂಟ್ ಲುಕ್ ಕೊಡೋ ಅಂಥದ್ದು. ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ನಾನು ನಿಜ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸಲ ಏನಂದರೆ ಜಾಸ್ತಿ ರೇಟ್ ಕೊಟ್ಟಿರ್ತೀವಿ ಬಟ್ ನೋಡೋಕೆ ಲುಕ್ಕೇ ಇರೋದಿಲ್ಲ. ಬಟ್ ಇಷ್ಟು ಕಡಿಮೆ ಜ್ಯುವೆಲರಿ ತೊಗೊಂಡಿರ್ತೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ. ಇದು ಅಷ್ಟೇ, ಜಸ್ಟ್ 287 ರೂಪಾಯಿನ ಬಿದ್ದಿದೆ ಅಷ್ಟೇ ಇದು. ಬಟ್ ಸ್ಯಾರಿ ಮೇಲೆ ಹಾಕ್ಕೊಂಡ್ರು ಎಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ ಗೊತ್ತಾ. ಇದು ರೆಡ್ ಸ್ಯಾರಿಗಳು ಅಥವಾ ಗ್ರೀನ್ ಸ್ಯಾರಿ, ವೈಟ್ ಕಲರ್ ಸ್ಯಾರಿ ಆಲ್ಮೋಸ್ಟ್ ನೀವು ಮಿಕ್ಸ್ ಮ್ಯಾಚ್ ಮಾಡ್ತೀರಾ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ವೇರ್ ಮಾಡಿರೋ ಫೋಟೋ ಕೂಡ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಬೋದು ಎಷ್ಟು ಎಲಿಗೆಂಟಾಗಿ ಕಾಣಿಸ್ತಾ ಇದೆ ಅಂತ. ಫುಲ್ ಕವರ್ ಆಗುತ್ತಲ್ವ, ಹಾಗಾಗಿ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಮತ್ತು ಪುಟ್ಟು ಇಯರಿಂಗ್ಸ್ ಇವಾಗಂತೂ ಟ್ರೆಂಡಲ್ಲಿದೆ ಈ ಥರ ಫ್ಲವರ್ ಇಯರಿಂಗ್ಸ್ಗಳು. ಕಮಲದ ಹೂವಿನ ಒಂದು ಟ್ರೆಂಡ್ ಇವಾಗ ಹೇಳ್ಬೇಕು ಅಂತಂದರೆ, ಹಂಗಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಚಿಕ್ಕ ಮಕ್ಕಳು ಇದ್ದು ಅಂತಂದರೆ ಇನ್ನೂ ಕ್ಯೂಟಾಗಿ ಕಾಣಿಸ್ತಾರೆ. ಇದು 3ನೇ ಇಯರಿಂಗು ಮತ್ತು ನೆಕ್ ಚೈನ್. ಇದು ಫುಲ್ಲು ಗ್ರೀನ್ ಸ್ಟೋನಲ್ಲಿ ಬರುತ್ತೆ. ಇದು ಕೂಡ ಒಂಥರ ಮಧ್ಯದಲ್ಲಿ ಸ್ಟೋನ್ಸ್ ಬಂದಿರೋದು, ಸ್ವಲ್ಪ ದೊಡ್ಡ ಸ್ಟೋನ್ಸ್ ಬಂದಿದೆ ಹಂಗಾಗಿ, ಮತ್ತು ಹರಳು ಇರೋವಂಥದ್ದು ಇರೋದ್ರಿಂದ ಎಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ ಗೊತ್ತಾ. ಇದು ಕೂಡ ಫುಲ್ಲು ನೆಕ್ ಕವರ್ ಆಗುತ್ತೆ. ಇದು ಜಸ್ಟ್ 163 ರೂಪೀಸ್ ಅಷ್ಟೇ ಬಿದ್ದಿರೋದು. ಒಂದು ನೆಕ್ ಚೈನ್ ಬರುತ್ತೆ ಮತ್ತು 2 ಇಯರಿಂಗ್ಸ್ ಬರುತ್ತೆ. ಇಯರಿಂಗ್ಸು ಅಷ್ಟೇ ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಮತ್ತು ಕ್ಯಾರಿ ಮಾಡೋಕ್ಕೆ ಕೂಡ ತುಂಬಾ ಚೆನ್ನಾಗಿದೆ, ಅಂದರೆ ಲೈಟ್ ವೆಯ್ಟ್ ಇದೆ, ಭಾರ ಆ ಥರ ಏನೂ ಇಲ್ಲ. ನೀವು ಬೆಳಗಿಂದ ಸಂಜೆವರೆಗೂ ಹಾಕ್ಕೊಂಡ್ರು ನೀವು ಕಿವಿಗೆ ಹಾಕ್ಕೊಂಡಿದ್ದೀರೋ ಇಲ್ವೋ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಲೈಟ್ ವೆಯ್ಟ್ ಇದೆ, ಅಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದಂತೂ. ನಾನು ಇದರದ್ದು ಫೋಟೋ ಹಾಕಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಎಷ್ಟು ಪ್ರೈಸ್ ಅನ್ನೋದು ಕೂಡ ಹಾಕಿರ್ತೀನಿ. ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಖಂಡಿತ ಪರ್ಚೇಸ್ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇವಾಗಂತೂ ಮೀಶೋದಲ್ಲಿ ಆಫರ್ ನಡೀತಾ ಇದೆ, ಹಂಗಾಗಿ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ.
ಮರಿಬೇಡಿ. ಇದೊಂದು ಜ್ಯುವೆಲರಿ ಸೆಟ್ ಇತ್ತು ಅಂತಂದರೆ ಮದುವೆಗಳಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಹೊರಗಡೆ ನಾವು ಜ್ಯುವೆಲರಿ ಸೆಟ್ ತೊಗೊಳ್ತೀವಿ ಅಂದರೆ 2,000 3,000 ಹಿಂಗೆಲ್ಲ ಕೇಳ್ತಾರೆ ಒಂದು ಸೆಟ್ಟಿಗೇನೆ. ಇದು ನನ್ನ ತಮ್ಮನ ಮದುವೆ ಟೈಮಲ್ಲಿ ನಾನು ಮುಹೂರ್ತಕ್ಕೆ ಅಂತ ನಾನು ಇದು ಸೆಟ್ ತೊಗೊಂಡಿದ್ದು. ಇದು 700 ರೂಪಾಯಿ ಸಮಥಿಂಗ್ ಅರೌಂಡಲ್ಲಿದೆ, ಸ್ವಲ್ಪ ಹೆಚ್ಚು ಕಡಿಮೆ ನಾನು ಪ್ರೈಸ್ ಹಾಕಿರ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನನ್ನ ಮದುವೆ ಟೈಮಲ್ಲಿ ಅಂದರೆ ರೆಡಿ ಆಗೋಕ್ಕೆ ನನಗಷ್ಟು ಟೈಮ್ ಸಿಗಲಿಲ್ಲ, ಹಂಗಾಗಷ್ಟು ಫೋಟೋಸ್ ನನ್ನ ಹತ್ರ ಇಲ್ಲ. ಒಂದು ವೇಳೆ ಇತ್ತು ಅಂದರೆ ನಾನು ಇದಕ್ಕೆ ಅಟ್ಯಾಚ್ ಮಾಡಿರ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಲೋಟಸ್ ಡಿಸೈನ್ ಅವಾಗ ಟ್ರೆಂಡ್ ಇತ್ತು, ಹಂಗಾಗಿ ಆ ಥರದ್ರಲ್ಲಿ ಡಿಸೈನಲ್ಲಿ ನಾನು ತೊಗೊಂಡಿದ್ದೆ. ಫುಲ್ಲು ನೆಕ್ಕಿಗೆ ಕವರ್ ಆಗುತ್ತೆ. ನಾವು ನಿಜ ಹೇಳ್ತೀನಿ, ಯಾವ್ದಾರ ಫಂಕ್ಷನ್ ಇತ್ತು ಅಂದರೆ ಫುಲ್ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಮಾತ್ರ ನಿಜ ಒಂದು ಹಾಕೊಂಡ್ರೆ ಸಾಕು, ಸಖತ್ ಎಲೆಗೆಂಟಾಗಿ ಕಾಣಿಸುತ್ತೆ. ಇದಕ್ಕೆ ಒಂದು ಸ್ಮಾಲ್ ನೆಕ್ಲೆಸ್ ಕೊಟ್ಟಿದ್ದಾರೆ, ಮತ್ತು ಲಾಂಗ್ ಚೈನು, ಒಂದು ತಲೆಬೊಟ್ಟು, ಮಾಮೂಲಿ ಇಯರಿಂಗ್ಸ್ ಕೊಟ್ಟಿದ್ದಾರೆ. ಇಯರಿಂಗ್ಸು ಅಷ್ಟೇ ತುಂಬ ಕೆಳಗಡೆ ತುಂಬ ಮೇಲ್ಗಡೆ ತುಂಬ ಚಿಕ್ಕದಾಗಿದೆ, ಏನಂತ ಹೆವಿ ಅನಿಸೋದಿಲ್ಲ. ಮತ್ತು ಒಂದು ಸೊಂಟು ಡಾಬ್ ಇದೆ. ಫುಲ್ಲು ಸೆಟ್ ಇದು. ಏನಾದರೂ ನಾವು ಮದುವೆ ಫಂಕ್ಷನ್ಸ್ಗೆ ಅಟೆಂಡ್ ಮಾಡ್ತೀವಿ ಅಂದರೆ ಈ ಥರ ಫುಲ್ ಸೆಟ್ ವೇರ್ ಮಾಡ್ತೀವಿ ಅಂದ್ಕೊಂಡಿದ್ರೆ ಇದು ಬೆಸ್ಟ್ ಸೆಟ್ ಅಂತಲೇ ಹೇಳ್ತೀನಿ. ತುಂಬ ಕಡಿಮೆ ಪ್ರೈಸಲ್ಲಿ ಎಲಿಗೆಂಟ್ ಲುಕ್ ಕೊಡುತ್ತೆ, ಮತ್ತು ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮದುವೆ ಸೀಸನ್ ಇರೋದ್ರಿಂದ ಖಂಡಿತ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನನ್ನ ತೊಗೊಂಡಲ್ಲೇ 3-4 ತಿಂಗಳು ಆಗ್ತಾ ಬಂತು, ಬಟ್ ತುಂಬ ಚೆನ್ನಾಗಿದೆ. ಇದೊಂದು ಜ್ಯುವೆಲರಿ. ಇದು ನಾನು ತೊಗೊಂಡು ತುಂಬ ವರ್ಷಗಳೇ ಆಯಿತು. ಇದನ್ನು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆ, ಬಟ್ ಇದನ್ನು ನಾನು ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ, ಬೇರೆಯವರು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ರು. ಅಂದರೆ ನನಗೆ ಅಷ್ಟು ಅವಾಗ ಆನ್ಲೈನ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಆ ಟೈಮಲ್ಲಿ ಇದನ್ನು ತರಿಸ್ಕೊಂಡಿದ್ದು, ಬಟ್ ತುಂಬ ಫಂಕ್ಷನ್ಸ್ಗಳಿಗೆ ನಾನು ವೇರ್ ಮಾಡಿದ್ದೀನಿ. ಇದು ಕೂಡ ಫುಲ್ ಸೆಟ್ ಸಿಗುತ್ತೆ. ಅಂದರೆ ಚಿಕ್ಕ ಚೈನ್ ಬರುತ್ತೆ ನೆಕ್ಕಿಗೆ, ಮತ್ತು ಲಾಂಗ್ ಬರುತ್ತೆ, ಮತ್ತು ಒಂದು ಸೆಟ್ಟು ಓಲೆ ಬರುತ್ತೆ. ಇಯರಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ತುಂಬ ಸಲ ನಾನು ಸ್ಯಾರೀಸ್ಗೆ ಮತ್ತು ಡ್ರೆಸ್ಗೆಲ್ಲ ತುಂಬ ಸಲ ಹಾಕ್ಕೊಂಡಿದ್ದೀನಿ. ನಾನು ಫೋಟೋ ಬೇಕಿದ್ದರೆ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡ್ಬೋದು. ಇದು ಅಂತೂ ಫುಲ್ ಸೆಟ್ ಇರೋದ್ರಿಂದ ನಾವು ಸ್ಯಾರಿಗೆ ಹಾಕ್ಕೊಳ್ತೀವಿ ಫುಲ್ ಸೆಟ್ ಅಂತಂದರೆ ಆರಾಮಾಗಿದ್ದು ನೀವು ಪರ್ಚೇಸ್ ಮಾಡ್ಬೋದು. ಇದು ಅಷ್ಟೇ ಒಂದು 400 ಅರೌಂಡಲ್ಲಿ ಅಷ್ಟೇ ಇರುವಂಥದ್ದು, ಮತ್ತು ಕಡಿಮೆಗೂ ಸಿಗುತ್ತೆ, ಬಟ್ ಸ್ವಲ್ಪ ಕ್ವಾಲಿಟಿ ಮೇಲೆ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಇದೊಂದು ಸಿಂಪಲ್ ಇಯರಿಂಗು, ಕಾಲೇಜ್ಗೆ ಹೋಗೋ ಹುಡುಗಿರ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಹೋಪ್ ಇವತ್ತಿನ ಜ್ಯುವೆಲರಿ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಆ ಲಿಂಕಿಂದ ಪರ್ಚೇಸ್ ಮಾಡ್ಬೋದು. ಮತ್ತೇನೇನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೊಂದು ಸಿಂಪಲ್ ಜ್ಯುವೆಲರಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇಯರಿಂಗು. ನನಗಂತೂ ಅದು ಕೆಳಗಡೆ ಮಣಿಗಳು ಅಳ್ಳಾಡ್ತಿರೋದು ನೋಡ್ತಿದ್ರೆ ಒಂಥರ ಹಾಕ್ಕೊಳ್ಳೋಕ್ಕೆ ಒಂಥರ ಖುಷಿಯಾಗೋದು, ಅಷ್ಟು ಕ್ಯೂಟಾಗಿದೆ. ಸೊ ನಿಮಗೆ ಯಾವ ಜ್ಯುವೆಲರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಐ ಹೋಪ್ ನಿಮಗೆ ಎಲ್ಲ ಜ್ಯುವೆಲರೀಸ್ಗಳು ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಏಕೆಂದರೆ ತುಂಬ ಕಡಿಮೆ ಪ್ರೈಸಲ್ಲಿ ತುಂಬ ಎಲಿಗೆಂಟಾಗಿ ಕಾಣಿಸೋವಂಥ ಜ್ಯುವೆಲರಿಗಳು ನಾನು ಇವತ್ತು ನಿಮಗೆ ತೋರಿಸಿರೋಂಥದ್ದು. ಇದಕ್ಕೂ ಮುಂಚೆ ಒಂದು ಜ್ಯುವೆಲರಿ ಕಲೆಕ್ಷನ್ ಒಂದು ವಿಡಿಯೋ ಮಾಡಿದೆ, ಅದು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದೆ. ತುಂಬ ಜನ ಅದನ್ನು ಪರ್ಚೇಸ್ ಮಾಡಿದ್ದಾರೆ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ನೋಡಿ. ಅದು ಕೂಡ ಅಷ್ಟೇ 2000 ಇರೋ ಅಂಥ ಜ್ಯುವೆಲರಿ ಸೆಟ್ ನನಗೆ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸಿಗೆ ಸಿಕ್ಕಿರೋಂಥದ್ದು. ನೀವು ನೋಡಿಲ್ಲ ಅಂದರೆ ವಿಡಿಯೋ ನೋಡಿ ಒಂದ್ಸಲ, ಖಂಡಿತ ನಿಮಗೂ ಕೂಡ ಆ ಜ್ಯುವೆಲರ್ಸ್ ಇಷ್ಟ ಆಗುತ್ತೆ. ಸೊ ಇಷ್ಟ ತನಕ ನನ್ನ ವೀಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.